ತರಮ್ಮ, ನೀವು ಬೇರೆ ಬೇರೆ ಹೀರೋಗಳಿಗೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀರಾ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಮಗ ಹೇಗೆ, ಕಿರಿಕ್ ಪಾಟಿನ ಅಥವಾ ಒಳ್ಳೆ ಹುಡುಗನ? ಪಾಪ ಒಳ್ಳೆ ಹುಡುಗ. ಸಿನಿಮಾದಲ್ಲಿನೂ ಅಷ್ಟೇ ಕಿರಿಕೇನಲ್ಲ. ಕಿರಿಕಿಲ್ವಾ? ಇಲ್ಲ, ಡೆಫಿನೆಟ್ ಆಗಿಲ್ಲ. ಒಳ್ಳೆ ಹುಡುಗನ ಪಾತ್ರನೇ. ನೀವು ಹೇಳಿದಾಗೆ ಅಲ್ಲೇ ಒಂಥರ ವಾಮನ ಅಫ್ಕೋರ್ಸ್ ಡೈರೆಕ್ಟ್ ಹೇಳ್ತಾರೆ ಕ್ಯಾರೆಕ್ಟ್ರು. ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್. ರೆಗ್ಯುಲರ್ ಅಮ್ಮ ಅಲ್ಲ, ಒಂಥರ ಸ್ವಲ್ಪ ಡಿಫ್ರೆಂಟ್ ಅಮ್ಮ. ಸರ್, ವಾಮನ ವಿಷ್ಣುವಿನ 5ನೇ ಅವತಾರ. ಇದು ಧನ್ವೀರ್ ಅವ್ರಿಗೆ 4ನೇ ಸಿನಿಮಾ. ಯಾಕೆ ಈ ಸಿನಿಮಾಗೆ ವಾಮನ ಅಂತ ಹೆಸರಿಟ್ರಿ? ವಾಮನ ಅನ್ನೋದು ಇವಾಗ ಹೀರೋ ಸರ್ ಹೇಳ್ದಂಗೆ ನಾವು ಪುರಾಣದಲ್ಲಿರುವಂಥ ಎಳೆ ತೊಗೊಂಡ್ವಿ. ಅದು ಎಳೆ ತೊಗೊಂಡು ಪ್ರಸ್ತುತವಾಗಿ ಕರೆಂಟಲ್ಲಿ ಏನು ನಡೀತಿದೆ ಇವಾಗ, ಎವ್ರಿ ಬ್ಯಾಡ್ ಮ್ಯಾನ್ ಆಸ್ ಅ ಸ್ಟ್ರಾಂಗ್ ರೀಸನ್ ಅಂತ ಹೇಳಿ ಅಡಿಬರಹ ಇದೆ ವಾಮನ ಕೆಳಗೆ. ಸೊ ಸ್ಟ್ರಾಂಗ್ ರೀಸನ್ ಏನು, ಗುಣ ಅನ್ನೋನು ಒಳ್ಳೆಯವನು ಇರ್ತಾನೆ, ಒಳ್ಳೆ ಗುಣನೂ ಇರುತ್ತೆ, ಕೆಟ್ಟ ಗುಣನೂ ಇರುತ್ತೆ. ಸೊ ಒಳ್ಳೆಯವ್ರಿಗೆ ಒಳ್ಳೆಯವನ, ಕೆಟ್ಟವ್ರಿಗೆ ಕೆಟ್ಟವನ, ಇಲ್ಲ ಅವನೇ ಕೆಟ್ಟವನ, ಇಲ್ಲ ಕೆಟ್ಟದ್ರಿಂದ ಒಳ್ಳೇದನ್ನ ನಿಭಾಯಿಸ್ತಾನ. ಈ ರೀತಿಯಾದಂಥ ಒಂದು ಡಿಪ್ಲೊಮೆಟಿಕ್ ಆಗಿರೋವಂಥ ಸಿಚುವೇಶನ್ಸ್ನ ಡೈನಮಿಕ್ಕಾಗಿ ಹೆಂಗೆ ಹ್ಯಾಂಡ್ಲ್ ಮಾಡ್ತಾನೆ ಅನ್ನೋದೇ ಗುಣ, ಅದೇ ವಾಮನ.